ಒಂದು ಭ್ರಮಾ ಪ್ರಪಂಚ. ಈ ಭ್ರಮಾ ಪ್ರಪಂಚದಲ್ಲಿ ಕೆಲವೊಮ್ಮೆ ಭ್ರಮೆಗಳು ಸತ್ಯ ಆಗಿಬಿಡುತ್ತೆ. ಹೀಗೆ ಭ್ರಮೆಗಳನ್ನು ನಿಜವಾಗಿಸುವಂತ ವಿದ್ಯೆ ಜಾದೂ ವಿದ್ಯೆ. ಈ ಜಾದೂ ವಿದ್ಯೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತಂದಿಡುವಂತ ಪ್ರಯತ್ನ ಆಬ್ರಕಡಬ್ರ ಲಾಜಿಕ್ ಇಲ್ಲ ಮ್ಯಾಜಿಕ್. ಈ ಸಂಚಿಕೆಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್, ನನ್ನ ಹೆಸರು ಕುದ್ರೋಳಿ ಗಣೇಶ್ ಅಂತ. ನಿಮ್ಮ ಹೆಸರು ಕೇಳ್ಬೋದಾ? ಹೇಳಿ ಮೇಡಮ್. ಬಿ ಎಂ ಶಾಂತಮ್ಮ ಅವರು. ತಾವು ಈ ಬ್ಯಾಂಕಲ್ಲಿ ಏನಾಗಿದ್ದೀರಿ? ಬ್ರಾಂಚ್ ಮ್ಯಾನೇಜರ್ ಆಗಿದೆ. ಓಕೆ, ಬಹಳ ಖುಷಿ ಆಗುತ್ತೆ. ಒಂದು ಬ್ಯಾಂಕಿನ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳಿದ್ರೆ ನಿಮ್ಮ ತಲೆ ಮೇಲೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ದುಡ್ಡಿನ ಜವಾಬ್ದಾರಿ ಇರುತ್ತೆ. ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ಓಡಾಡುತ್ತಿರುತ್ತಲ್ವ ಮೇಡಮ್? ಒಂದು ದುಡ್ಡು ಅದರಿಂದ ಒಂದು ನೋಟ್ ತೆಗೆದುಕೊಡಿ, ತೆಗಿದೆ ತೆಗೆದ್ಬಿಟ್ಟು ಈಗ ಈ 10 ರೂಪಾಯಿ ನೋಟಿಗೆ ಈ 10 ರೂಪಾಯಿ ನೋಟಿಗೂ ಒರಿಜಿನಲ್ ನೋಟಿಗೆ ವ್ಯತ್ಯಾಸಗಳು ಹೇಗೆ ಕಂಡು ಹಿಡಿಯೋದು ಅಂದ್ರೆ ಬಹುಶಃ ನಂಬರ್ಸ್ಗಳ ಮುಖಾಂತರ. ನಂಬರ್ಸ್ಗಳು ಬೇರೆ ಬೇರೆ ಇರುತ್ತೆ ಸರ್. ಓಕೆ, ಸಾಮಾನ್ಯವಾಗಿ ಒಂದು ನೋಟಿಗೆ ಕೊಟ್ಟಿರುವಂತ ನಂಬರ್ ಏನು ನಂಬರಿಗೆ ಕೊಟ್ಟಿರೋದಿಲ್ಲ. ಮೇಡಮ್, ಈಗ ನಿಮ್ಮ ಕೈಯಲ್ಲಿರುವಂತ ನೀವು ಕೊಟ್ಟಿರುವಂತ ಈ ನೋಟನ್ನು ತಾವು ಇದನ್ನು ನೋಡಿ ದಯವಿಟ್ಟು ಮೇಡಮ್ ಅದನ್ನು ಇಲ್ಲಿ ತಾವು ಇದರ ಮೇಲೆ ದೊಡ್ಡದಾಗಿ ಬರೀ 97B 992748. ನಮ್ಮ ಕಾನೂನು ಏನು ಹೇಳುತ್ತೆ ಅಂದ್ರೆ ನೋಟನ್ನು ಯಾವುದೇ ರೀತಿಯಿಂದ ವಿರೂಪಗೊಳಿಸುವುದು ಅಪರಾಧ ಅಂತ ಹೇಳುತ್ತೆ. ಯಾವುದೇ ರೀತಿಯಿಂದ ವಿರೂಪಗೊಳಿಸ್ಲಿಕ್ಕಿಲ್ಲ. ಆದ್ರೂ ನಾನು ಒಂದು ಮಾತು ಹೇಳ್ತೇನಮ್ಮ, ಏನು ಅಂದ್ರೆ ಇಲ್ಲಿ ಏನೆಲ್ಲ ನಡೀತದೆ ಅಂದ್ರೆ ಜಾದೂ ಮೂಲಕ ಇದೆಲ್ಲ ಕಣ್ಕಟ್ಟು ಅಷ್ಟೇ, ನಿಜ ಅಲ್ಲ, ಸುಮ್ಮನೆ ಹಾಗೆ ಅನ್ಸುತ್ತೆ. ಈಗ ನಾನು ನೀವು ಸೆಲೆಕ್ಟ್ ಮಾಡಿರುವಂತ ನೋಟನ್ನು ಹೀಗೆ ತಗೊಂಡ್ಬಿಟ್ಟು ಇಲ್ಲಿರುವಂತ ಲೈಟರ್ ಇಂದ ನೋಡಿ, ಲೈಟರ್ ಇದೆ, ಓಕೆ ನೋಡ್ತೇವೆ. ಈ ಲೈಟರ್ ಹೀಗೆ ಹೊತ್ತಿಸ್ಬಿಟ್ಟು ನೋಟ್ ಹೊತ್ತಿಸ್ಬಿಟ್ರೆ ನಿಮ್ಗೆ ಅದು ಸುಟ್ಟಾಗೆ ಕಾಣುತ್ತೆ. ಅದು ಸುಡಲ್ಲ, ಅದು ಸುಡಲ್ಲ. ನೀವು ನೋಡಿ, ನಾನು ಸುಡ್ತೇನೆ. ಈಗ ನಿಮ್ಮ ಕಣ್ಣಿಗೆ ಈ ನೋಟು ಹೀಗೆ ಸುಟ್ಟಾಗೆ ಕಾಣುತ್ತೆ, ಅದು ಸುಡಲ್ಲ, ಅದು ನಿಜವಾಗಿ ಸುಡಲ್ಲ, ಸುಮ್ಮನೆ ಕಾಣೋದು ಅಷ್ಟೇ. ನಮ್ಮೆಲ್ಲರ ಕಣ್ಣಿಗೆ ಇದು ನೋಟು ಹೀಗೆ ಬಗ ಬಗ ಧಗ ಧಗ ಅಂತ ಉರಿತಾ ಇದೆ, ಆದ್ರೂ ಸುಡಲ್ಲ, ಬರೀ ಭ್ರಮೆ. ಯಾಕಂದ್ರೆ ಇದು ನಿಜವಾಗಿ ಸುಟ್ಟು ಬಿಟ್ರೆ ಇದು ನಾನು ಮಾಡಿದಂತ ಅಪರಾಧ ಆಗುತ್ತೆ, ನನ್ನನ್ನು ಜೈಲಿಗೆ ತಗೊಂಡು ಹಾಕ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಈಗ ನಿಮ್ಮ ಕಣ್ಣಿಗೆ ಅಥವಾ ನಾವು ಇಲ್ಲಿ ಎಷ್ಟೋ ಜನ ಲಕ್ಷಾಂತರ ವೀಕ್ಷಕರು ಈ ನೋಟು ಉರಿತಿರೋದನ್ನ ನೋಡ್ತಾ ಇದ್ದಾರೆ, ಆದ್ರೂ ಇದು ನೋಟು ಉರಿತಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಏನು ಮರಳು ಮಾತಾಡ್ತಿದ್ದೇನೆ ಅಂತ ನೀವೇ ಅನ್ಕೊಳ್ಬಹುದು. ಏನು ಈ ಜಾದೂಗಾರ ಹೀಗೆ ನೋಟು ಸುಡ್ತಾ ಇದೆ ಆದ್ರೂ ಸುಟ್ಟಿಲ್ಲ ಅಂತ ಹೇಳ್ತಾ ಇದ್ದೇನೆ. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿರುವಂಥದ್ದು ನೀವು ಆಯ್ಕೆ ಮಾಡಿದಂತ ಒಂದು ನೋಟು ಮತ್ತು ನೀವೇ ಅದರ ನಂಬರ್ಗಳನ್ನು ಹೀಗೆ ತಗೊಂಡಿದ್ದೀರಾ. ಇದನ್ನು ಹೀಗೆ ಪೂರ್ತಿಯಾಗಿ ಹೀಗೆ ಏನೋ ಉಳ್ಕೊಳ್ಳೋದಾಗಿ ನಾವು ಅದನ್ನೆಲ್ಲ ಸುಟ್ಟು ಬಿಟ್ಟಿದ್ದೇವೆ ಅಂತ ನಿಮ್ಮ ಮನಸ್ಸಿಗೆ ಅನ್ಕೊಂಡ್ರು ಕೂಡ ಅದು ಸುಟ್ಟಿಲ್ಲ ಅಂತ ನಾನು ಹೇಳೋದು. ಹೇಗೆ ಹೇಳ್ತೀರಾ ಅಂತ ನೀವು ಕೇಳಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮೇಡಮ್. ಈಗ ಒಂದಂತೂ ಸತ್ಯ ಏನಂದ್ರೆ ಆ ನಂಬರ್ ಏನೀಗ ನೀವು ಬರ್ಕೊಂಡಿದ್ದೀರಿ ಅದು ಇಡೀ ಜಗತ್ತಲ್ಲಿ ಒಂದೇ ಒಂದು ನೋಟು ತಾನೇ ಇರೋದು, ಖಂಡಿತ ತಾನೆ? ಸರಿ ಮೇಡಮ್, ಈ ಚೀಟಿಯನ್ನು ಹೀಗೆ ಹಿಡ್ಕೊಳ್ಳಿ, ಸುಮ್ಮನೆ ಅಲ್ಲಿಂದ ಎದ್ಬಿಡಿ, ಹೇಳೋದು ಸುಮ್ಮನೆ ಎದ್ಬಿಡಿ. ನನ್ನ ವಾದ ಏನಪ್ಪಾ ಅಂದ್ರೆ ಆ ನೋಟು ಸುಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಲೆಕ್ಕದಿಂದ ಇದೊಂದು ಮಾಯಾ ಪ್ರಪಂಚ, ನನಗೆ ಇದೆಲ್ಲವೂ ಕೂಡ ಮಾಯಾ ಪ್ರಪಂಚ. ಇಲ್ಲ ಇರ್ಬೇಕದು, ಎಲ್ಲಿರ್ಬೋದು ನೋಡೋಣ. ನೋಡಿ, ಇಲ್ಲಿ ನೋಡಿ ಮೇಡಮ್, ಅಲ್ಲಿ ಎಲ್ಲಾದ್ರೂ ಕಾಣಿಸುತ್ತಾ ನಿಮ್ಗೆ? ಇಲ್ಲಿ ಕಾಣಿಸಲ್ಲ. ಇಲ್ಲಿ ಆದ್ರೂ ಆ ಕಡೆ ಇಲ್ಲ ಕಾಣಿಸುತ್ತಾ? ಇಲ್ಲಿ ಕಾಣಿಸಲ್ಲ. ಇಲ್ಲಿ ಬನ್ನಿ ಅಡಿಯಲ್ಲಿ, ಇಲ್ಲ ಅಲ್ಲಿ ಕಾಣಿಸಲ್ಲ. ಇಲ್ಲಿ ಎಲ್ಲಿಯಾದ್ರೂ ನಿಮ್ಮ ಈ ಕಡೆ ಇಲ್ಲ ಸೀರೆಯ ಒಳಗಡೆ ಬಂದಿದೆ ನೋಡಿ ಮೇಡಮ್, ಅಲ್ಲಿ ಎಲ್ಲಿಯಾದ್ರೂ ಇದೆ ನೋಡಿ? ಅಲ್ಲಿಲ್ಲ. ಬೇಡ ಅಲ್ಲಿ ಬೇಡ. ಎಲ್ಲಿಯಾದ್ರೂ ಕ್ಯಾಶ್ ಕೌಂಟರ್ ಒಳಗಡೆ ಹೋಗಿರ್ಬೋದಾ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲ ಬಂದಿಲ್ಲ ಅಲ್ಲ? ಇಲ್ಲ, ಅಲ್ಲಿ ಬಂದಿಲ್ಲ. ಈ ಕಡೆ ಬನ್ನಿ ಅಮ್ಮ, ಈ ಕಡೆ ಹೀಗೆ ಬನ್ನಿ. ಎಲ್ಲಿ ಹುಡುಕಾಡೋದು? ನನ್ನ ಲೆಕ್ಕದಿಂದ ಅದು ಸುಟ್ಟಿಲ್ಲ ನೋಟು, ಅದು ಇಲ್ಲಿ ಎಲ್ಲೋ ಇರ್ಬೇಕು. ನೋಡೋಣ ಎಲ್ಲಿದೆ ನೋಡೋಣಮ್ಮ. ಹಾ ಇಲ್ಲಿ ಬನ್ನಿ ಅಮ್ಮ, ಇಲ್ಲೆಲ್ಲ ಇದು ಏನಂತ ಒಂಚೂರು ಅನೌನ್ಸ್ಮೆಂಟ್ ಕೇಳ್ಬೋದು ನಾನು? ಇದೇನು ಇದು? ಓಕೆ, 101 ನೆನಪು ಅಂದ್ರೆ ಕಸ್ತೂರಿ ಚಾನಲ್ ಅಲ್ಲಿ ನಡೀತಾ ಇದೆ. ಓಕೆ, ಕಸ್ತೂರಿ ಚಾನಲ್ ನಡೀತಿರುವಂತ ಈ ಬ್ಯಾಂಕಿನ ಪ್ರಾಯೋಜಕತ್ವದ ನಡೀತಿರುವಂತ ಕಾರ್ಯಕ್ರಮ. ಮೇಡಮ್ ಒಂದು ಕೆಲಸ ಮಾಡಿ ಮೇಡಮ್, ಒಂದು ಕ್ಷಣಕ್ಕೆ ಇದನ್ನು ತೆಗೀರಿ, ಈ ಸ್ಟಿಕ್ಕರ್ ಅನ್ನು ಹೀಗೆ ತೆಗ್ಬಿಡಿ. ಸೈಡ್ ಇದು ಮಾತ್ರ, ಕೆಳಗಿದೆ ಮಾತ್ರ ಹಾಗೆ ತೆಗೆದು
ಸುಮ್ಮನೆ ಹಾಗೆ ಅದೇ ಹೀಗೆ ಹರಿಯಿರಿ ಅದನ್ನು ಮತ್ತೆ ಇನ್ನೊಂದು ಹಾಕ್ಬೋದು. ಓಕೆ ಓಕೆ ಹಾಕಿ ತೆಗೀರಿ ಸುಮ್ಮನೆ ಹಾಗೆ ಹರಿದ್ಬಿಟ್ಟು ನಿಮ್ಮ ಇನ್ನೊಂದು ಕೈಯನ್ನು ಇಲ್ಲೇ ಹಿಡ್ಕೊಳ್ಳಿ, ಹೀಗೆ ಹಿಡ್ಕೊಳ್ಳಿ, ಅದನ್ನು ಹರಿದ್ಬಿಟ್ಟು ಹಾಗೆ ಇರಿ. ಇಲ್ಲಿ ಕೂಡ ಸ್ವಲ್ಪ ಹರಿಯಿರಿ ಹಾಗೆ ಅದ್ರ ಮೇಲ್ಗಡೆ ಇದನ್ನು ಹೀಗೆ ಕಿತ್ತ ಹಾಗೆ ಸ್ವಲ್ಪ ಹರಿತಿದ್ದಾಗೆ ಮೆಲ್ಲ ನೋಡ್ಕೊಳ್ಳಿ. ನಿಮ್ಮ ಕೈ ಹೀಗೆ ಹಿಡ್ಕೊಳ್ಳಿ, ಅದ್ರ ಅಡಿಯಲ್ಲಿ ನೋಡಿ ಸ್ವಲ್ಪ ಏನಾದರೂ ಇದೆ ಅದ್ರ ಅಡಿ ಹೀಗೆ ಮೆಲ್ಲ ಅದ್ರ ಅಡಿ ಏನೋ ಕಾಣಬಹುದು ನೋಡಿ, ಅಲ್ಲೇನೋ ಕಾಣಬಹುದು. ಒಂದು ನಿಮಿಷ ಇನ್ನು ಮುಗ್ದಿಲ್ಲ, ನೋಡೋಣ ಒಂದು ನಿಮಿಷ ಹಾಗೆ ಹಿಡ್ಕೊಳ್ಳಿ. ಈಗ ನೀವು ದಯವಿಟ್ಟು ನೋಡಿ ಇಲ್ಲಿ ಬರ್ಕೊಂಡಿದ್ದೀರಾ 97B 2748. ಈ ನೋಟು ಸುಟ್ಟಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ತುಂಬಾ ಧನ್ಯವಾದ. ಇದು ನಮ್ಮ ಕಾರ್ಯಕ್ರಮದ ನೆನಪಿಗೆ ನೀವು ದಯವಿಟ್ಟು ಇಟ್ಕೊಳ್ಳಿ.